ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಗಂಗಾವತಿ ಅಬಕಾರಿ ಇಲಾಖೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಜಿಲ್ಲಾ ಸಮಿತಿ ಹಾಗೂ ತಾಲೂಕಾ ಸಮಿತಿಗಳು ಮತ್ತು ವಿವಿಧ ಸಂಘಟನೆಗಳ ವತಿಯಿಂದ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟುವಂತೆ ಬಾರ್ ಮಾಲೀಕರು ಎಂಆರ್ಪಿಗಿಂತ ಅಧಿಕ ಬೆಲೆಯಲ್ಲಿ ಮಾರಾಟ ಮಾಡಿ ಅಕ್ರಮ ಹಣ ಗಳಿಸುತ್ತಿರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಮಾಡಿದರು. ಕೊಪ್ಪಳ ಜಿಲ್ಲೆಯ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಸಿಕೆ ಮರಿಸ್ವಾಮಿ ಬರಗೂರು ಅವರು ಮಾತನಾಡಿ, ಸುಮಾರು 7-8 ವರ್ಷಗಳಿಂದ ನಮ್ಮ ಸಂಘಟನೆಯು ಸಾಕಷ್ಟು ಬಾರಿ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟುವಂತೆ ಹಾಗೂ ಎಂಆರ್ಪಿ ದರದಲ್ಲಿ ಮಾರಾಟ ಮಾಡುವಂತೆ ವಿವಿಧ ಸಮಸ್ಯೆಗಳನ್ನು ಮುಂದೆ ಇಟ್ಟು ಹಲವಾರು ಹೋರಾಟ ಮತ್ತು ಪ್ರತಿಭಟನೆಯನ್ನ ಮಾಡಿದರೂ ಸಹ ಯಾವುದೇ ಪ್ರತಿಕ್ರಿಯೆ ನೀಡದಿರುವುದಿಲ್ಲ. ಹಾಗೂ ನಮ್ಮ ಇಲಾಖೆ ವ್ಯಾಪ್ತಿಗೆ ಬರುವ 51 ಬಾರ್ಗಳಲ್ಲಿ ಯಾವುದೇ ಎಂಆರ್ಪಿ ದರ ಬೋರ್ಡ್ಗಳನ್ನ ಅಳವಡಿಸದೆ ಬೇಕಾಬಿಟ್ಟಿ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಹಗಲು ದರೋಡೆ ಮಾಡುತ್ತಿರುವ ಮಾಲೀಕರ ವಿರುದ್ಧ ಯಾವುದೇ ಕ್ರಮವನ್ನ ಜರುಗಿಸದೇ ಇರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಎಲ್ಲಾ ಅಂಗಡಿಗಳಿಂದ ಅಕ್ರಮವಾಗಿ ರಾಜಾರೋಷವಾಗಿ ಹಳ್ಳಿಗಳಲ್ಲಿ ವಾಹನಗಳ ಮೂಲಕ ಯಾವುದೇ ಪರವಾನಗಿ ಇಲ್ಲದೆ ಸಾಗಾಟ ಮಾಡುತ್ತಿದ್ದು ನಗರ ಪ್ರದೇಶಗಳಿಗಿಂತ ಹಳ್ಳಿಗಳಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಕೆಲವೊಂದು ಬಾರ್ ಮಾಲೀಕರು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 1 ಗಂಟೆಯವರೆಗೂ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಅದು ಅಬಕಾರಿ ನಿಯಮಗಳಿಗೆ ವಿರುದ್ಧವಾಗಿರುತ್ತದೆ. ಹಾಗಾಗಿ ಅಂತಹ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮನವಿ ಮಾಡಿದ್ದೇವೆ. ಆದ ಕಾರಣ ಆದಷ್ಟು ಬೇಗ ಗಂಗಾವತಿ, ಕನಕಗಿರಿ, ಕಾರಟಗಿ ತಾಲೂಕುಗಳ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಜಾಗೃತಿ ಬೋರ್ಡ್ಗಳನ್ನು ಅಳವಡಿಸಿರುವುದರೊಂದಿಗೆ ಜನರಲ್ಲೇ ಚಿಂತನಾ ಕಾರ್ಯಕ್ರಮದೊಂದಿಗೆ ಪ್ರಜ್ಞಾವಂತಿಕೆಯನ್ನ ಮೂಡಿಸಿ ಕುಟುಂಬಗಳು ಬೇದಿ ಪಾಲು ಆಗದಂತೆ ನೋಡಿಕೊಳ್ಳಬೇಕು. ಆದಷ್ಟು ಬೇಗ ಅಕ್ರಮ ಮದ್ಯ ಮಾರಾಟವನ್ನು ಮಾಡುತ್ತಿರುವ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಬಾರ್ ಮಾಲೀಕರ ಮೇಲೆ ಸೂಕ್ತ ಅಬಕಾರಿ ಕಾನೂನಿನಡಿ ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಸಲ್ಲಿಸುತ್ತಾ ಒತ್ತಾಯಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಸಂಘಟನೆಯ ಹುಲಗೇಶ್ ಭೋವಿ, ಸೋಹಿಲ ಕನಕಗಿರಿ, ಆತ ಸಂಪಂಗಿ, ಯಲ್ಲಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ತಡೆಗಟ್ಟಲೇಬೇಕು. ಈ ಕೂಡಲೇ ಅಕ್ರಮ ಮದ್ಯ ಮಾರಾಟವನ್ನು ತಡೆ ಹಿಡಿಯಲೇಬೇಕು. ಎಂಆರ್ಪಿ ದರದಲ್ಲಿ ಮಾರಾಟ ಮಾಡಲೇಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯದಲ್ಲಿ ವಾಸ ಮಾಡತಕ್ಕಂತ ಪ್ರದೇಶದಲ್ಲಿ ಅಂಗಡಿ ಮುಗ್ಗಟ್ಟುಗಳು ನಿರ್ಮಾಣ ಮಾಡಿರ್ತಕ್ಕಂಥ ಅಂಗಡಿಗಳನ್ನು ಈ ಕೂಡಲೇ ತೆರವುಗೊಳಿಸಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಸಮಸ್ಯೆಗಳಿಗೆ ಸ್ಪಂದನೆ ಕೊಡದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಸಮಸ್ಯೆಗಳಿಗೆ ಸ್ಪಂದನೆ ಕೊಡದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಈ ಕೂಡಲೇ ಎಂಆರ್ಪಿ ದರದಲ್ಲಿ ಮಾರಾಟ ಮಾಡಲೇಬೇಕು. ಅಕ್ರಮ ಹಣ ಗಳಿಕೆ ಮಾಡತಕ್ಕಂತ ಬಾರ್ ಮಾಲೀಕರಿಗೆ ಹೇಳಿ ಧಿಕ್ಕಾರ. ಅಕ್ರಮವಾಗಿ ಹಣ ಗಳಿಕೆ ಮಾಡತಕ್ಕಂತ ಬಾರ್ ಮಾಲೀಕರಿಗೆ ಹೇಳಿ ಧಿಕ್ಕಾರ. ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಕೊಡದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹೋರಾಟಕ್ಕೆ ಈ ಕೂಡಲೇ ಎಂಆರ್ಪಿ ದರದಲ್ಲಿ ಮಾರಾಟ ಮಾಡಲೇಬೇಕು. ಅಕ್ರಮ ಅಂಗಡಿ ಮುಗ್ಗಟ್ಟುಗಳನ್ನು ಈ ಕೂಡಲೇ ತೆರವುಗೊಳಿಸಲೇಬೇಕು. ಬಾರ್ ಮಾಲೀಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ದಲಿತರ ಮೇಲೆ ಮಾಡತಕ್ಕಂಥ ದೌರ್ಜನ್ಯವನ್ನು ತಡೆ ಹಿಡಿಯಲೇಬೇಕು. ಹೋರಾಟಗಾರರ ಮೇಲೆ ಬೆದರಿಕೆ ಆಗ್ತಕ್ಕಂಥ ಮಾಲೀಕರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ನಾವು ಏನ್ ಬೇಕಾದ್ರೆ ಮಾಡಕ್ ಬರಂಗಿಲ್ಲ. ಇಲ್ಲಿ ಬಡವರಿಗೆ ಒಂದೇ ಕಾನೂನು, ಶ್ರೀಮಂತರಿಗೆ ಒಂದೇ ಕಾನೂನು. ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಯಲ್ಲಿ ಜೀವನ ಮಾಡ್ತಕ್ಕಂತ ವ್ಯಕ್ತಿಗೂ ಒಂದೇ ಕಾನೂನು. ಈ ದೇಶದ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳಿಗೂ ಒಂದೇ ಕಾನೂನು. ಬೆದರಿಕೆ ಒಡ್ಡಿ, ಜೀವ ಬೆದರಿಕೆ ಒಡ್ಡಿ ಆ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡ್ಕಂತ ನಾವು ಕಾನೂನು ಕೊಂಡ್ಕೊಂತೀವಿ, ನಾವು ಜನರನ್ನ ಕೊಂಡ್ಕೊಂತೀವಿ ಅಂದ್ರೆ ಅದು ಆಗ್ಲಾರ್ದ ವಿಷಯ. ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಯುವಕರಿಗೆ ದೌರ್ಜನ್ಯ ದಬ್ಬಾಳಿಕೆ ಆಗ್ಯಾವಪ್ಪ ಅಂದ್ರ ನಮ್ಗೆ ಅದು ಮಾಹಿತಿ ಇರ್ಲಿಲ್ಲ. ಅದಾಗ್ಲಿ, ಅದು ಏನಾದ್ರೂ ಬೆಳಕಿಗೆ ಬಂದೈತಪ್ಪ, ನಮ್ಗ ವಿಷಯ ಸಂಪೂರ್ಣ ಗೊತ್ತೈತೆ ಅಂದ್ರೆ ಅದಕ್ಕೆ ಬೇರೆ ರೀತಿಯಾದಂತ ಕಾನೂನುಗಳದಾವು, ಅಧಿಕಾರಿಗಳದಾವು, ಕೋರ್ಟ್ ಅದಾವು, ಕಚೇರಿ ಅದಾವು. ಅದ್ರ ಮುಖಾಂತರ ನಾವು ಏನ್ ಹೋರಾಟ ಮಾಡ್ಬೇಕು ಮಾಡ್ತೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇವತ್ತೇನು
ಗಂಗಾವತಿ ಮತ್ತು ಕಾಟಿಗೆ, ಕನಕಗಿರಿ ಈ 3 ತಾಲೂಕುಗಳಲ್ಲಿ ಯಥೇಚ್ಛವಾಗಿ ಅಕ್ರಮ ಮದ್ಯ ಮಾರಾಟವನ್ನು ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಇನ್ನೊಂದು, ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಅತಿ ಹೆಚ್ಚು ದಲಿತರಿರ್ತಕ್ಕಂಥ ಕೇರಿಗಳಲ್ಲಿ ನಾಯಿ ಕುಡಿಗಳಂತೆ ಏನು ರಾಜಾರೋಷವಾಗಿ ಶೆಡ್ಗಳನ್ನು ಹಾಕ್ಕೊಂಡು ಅವರು ಅಕ್ರಮ ಮದ್ಯ ಮಾರಾಟ ಮಾಡಲಿಕ್ಕೆ ಇದೇನು ಅಬಕಾರಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಬಾರ್ ಮಾಲೀಕರಾಗಿರ್ಬೋದು, ಅವ್ರಿಗೆ ಕುಮ್ಮಕ್ಕು ಕೊಡ್ತಕ್ಕಂಥ ಕೆಲಸ ಮಾಡಿ ಸಾಕಷ್ಟು ಜನ ಯುವಕರು ಇವತ್ತು ಮದ್ಯಪಾನ ಮಾಡಿ ಸಾಯುವಂಥ ಪರಿಸ್ಥಿತಿ ಬಂದಿದೆ. ಹಂಗಾಗಿ ಅವ್ರ ಕುಟುಂಬಗಳು, ಅವ್ರ ಮಕ್ಕಳ ಮರಿ ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೂ ತೊಂದರೆ ಆಗಿ ಅವ್ರ ಕುಟುಂಬಗಳು ಬೀದಿ ಪಾಲಾಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ಏನು MRP ದರದಲ್ಲಿ ಮದ್ಯ ಮಾರಾಟ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಇನ್ನೇನು ಇವ್ರ ಅಪ್ಪನ ಆಸ್ತಿ ಅನ್ನಂಗ ಆನೆಗುಂದಿ ಭಾಗ ನಂದು, ಗಂಗಾವತಿ ಭಾಗ ನಂದು, ಕಾಟಿಗೆ ಭಾಗ ನಂದು, ಕನಕಗಿರಿ ಭಾಗ ನಂದು ಅಂತಕ್ಕಂಥ ಏನು ಹಂಚಿಕೆ ಮಾಡ್ಕೊಂಡು ಏನೋ ದೌರ್ಜನ್ಯ ದಬ್ಬಾಳಿಕೆಯಿಂದ ಇವತ್ತು ಇವರು ಮದ್ಯ ಮಾರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಬೆಲೆಗೆ. ಅದು ಈ ಕೂಡಲೇ ನಿಲ್ಲಿಸ್ಬೇಕು. ಅಧಿಕಾರಿಗಳು ಅಂತರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಈಗೇನು ನಮ್ಮ ದಲಿತರಾಗಿರ್ಬೋದು, ಹಿಂದುಳಿದರಾಗಿರ್ಬೋದು ಎಲ್ಲ ಏರಿಯಾಗಳಲ್ಲಿ ನಾಯಿ ಕುಡಿಗಳಂತ ಇದ್ದಿರ್ತಕ್ಕಂಥ ಈ ಅಕ್ರಮ ಮದ್ಯ ಮಾರಾಟದ ಅಂಗಡಿಗಳನ್ನ ತೆರವುಗೊಳಿಸಿ ನಮ್ಮ ಅಕ್ಕಂಗಿಯರ ಜೀವನವನ್ನು ಉಳಿಸ್ಬೇಕಂತಕ್ಕಂಥ ಮಾತನ್ನ ಇವತ್ತು ನಾನು ನಮ್ಮ ಸಂಘಟನೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದೇನು ಇವರು ಅಧಿಕಾರಿಗಳಿಗೆ ಸಾಕಷ್ಟು ವರ್ಷಗಳಿಂದ ನಮ್ಮ ಮರಿಷಮೇಯರಾಗಿರ್ಬೋದು, ನಾವಾಗಿರ್ಬೋದು, ಎಲ್ಲರೂ ನಾವು ಕೂಡ್ಕೊಂಡು ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಬಂದಿವಿ, ಇವ್ರ ಗಮನಕ್ಕೆ ತಂದ್ಕಂತಾನೆ ಬಂದಿವಿ. ಆದರೂ ಸಹಿತ ಇವರು ಯಾವುದೇ ರೀತಿಯ ಕಾನೂನು ಕ್ರಮ ಜರುಗಿಸಿಲ್ಲ. ಅವರ ವಿರುದ್ಧ ಯಾವುದೇ ರೀತಿ ಇವರು ಕಾನೂನು ಕ್ರಮ ಜರುಗಿಸಿಲ್ಲ. ಹಾಗಾಗಿ ಇವತ್ತೇನು ನಾವು ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ನಾವೆಲ್ಲರೂ ಇವತ್ತು ಇಲ್ಲಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಇವರು ಕಾನೂನು ಕ್ರಮ ತಗೊಂಡಿಲ್ಲ ಅಂದ್ರೆ ಮುಂದಿನ ಇಡೀ ಕೊಪ್ಪಳ ಮತ್ತು ಗಂಗಾವತಿ ಎಲ್ಲ ಬಂದ್ ಮಾಡ್ತಕ್ಕಂಥ ಕೆಲಸ ನಮ್ಮ ಸಂಘಟನೆ ಮಾಡ್ತದೆ ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತೀವಿ. ಈ ಹೋರಾಟ ಯಾವಾಗ ನಿರಂತರ ನಮ್ಮ ಬೇಡಿಕೆ ಮತ್ತು ಈಡೇರೋವರೆಗೆ ಈ ಹೋರಾಟ ನಿರಂತರವಾಗಿ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಇವತ್ತು ಏನಪ್ಪಾ ಅಂದ್ರೆ ಅಬಕಾರಿ ಇಲಾಖೆ ಮುಂಭಾಗದಲ್ಲಿ ಕುಂತ್ಕೊಂಡು ಇವತ್ತು ಶಾಂತಿ ರೀತಿಯಿಂದ ಇವತ್ತು ಹೋರಾಟ ಮಾಡ್ತಾ ಇದಾರೆ, ಧರಣಿ ಮಾಡ್ತಾ ಇರೋದಂತ ಅನ್ಕೊಂಡಿರ್ಬೋದು. ಬಟ್ ಕಾನೂನಲ್ಲಿ ಎಲ್ಲ ಅವಕಾಶಗಳದಾವು. ತಾವು ಅದನ್ನೆಲ್ಲ ಸ್ಟಡಿ ಮಾಡಿ ಬಂದು ಇವತ್ತು ಅಧಿಕಾರಿಗಳಾಗಿರಿ. ಕಾನೂನಿಗೆ ನಾವು ಯಾವತ್ತು ತಲೆ ಬಾಗ್ಲೇಬೇಕು. ಹಾಗಾಗಿ ತಾವು ಏನು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಬೇಕು. ಇವತ್ತು ನಾವು ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಅಮೌಂಟ್ ಅಲ್ಲಿ ನಿಮಗೆ ಶಾಲ್ರಿ ಬರ್ತಾ ಇದೆ ಅಂತ ಸಾರ್ವಜನಿಕರಿಗೆ ಇವತ್ತು ಅನ್ಯಾಯ ದೌರ್ಜನ್ಯಗಳು ಆಗ್ತಾ ಇದಾವು. ಕುಡಿತಕ್ಕ ಒಳಗಾಗಿ ಇವತ್ತು ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಾ ಇದಾವು, ಕುಟುಂಬಗಳು ಬೀದಿ ಪಾಲಾಗ್ತಾ ಇದಾವು. ಇವತ್ತು ಹೆಣ್ಣು ಮಕ್ಕಳು ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ಯಾರ. ಇವತ್ತು ಹಳ್ಳಿಗಾಡುಗಳಲ್ಲಿ ಇವತ್ತು 300 - 400 ರೂಪಾಯಿ ದುಡಿತಾ ಇದಾರೆ. ಅವ್ರು ದುಡ್ದಿದ್ದು ಇವತ್ತು ಮನೆಗೆ ಇವತ್ತು ದುಡ್ಕೊಂಬರೋ ಸಂದರ್ಭದಲ್ಲಿ ಅವ್ರ ಕ್ವಾರ್ಟ್ರಿಗೆ ಒಂದು ಬಾಟ್ಲಿಗೆ ಇವತ್ತು 250 - 300 ರೂಪಾಯಿ ಖರ್ಚು ಮಾಡಿ ಇವತ್ತು ಮನೆಗೆ ಏನಿಲ್ಲದೆ ಹೆಂಡ್ರ ಮಕ್ಕಳಿಗೆ ಶಾಲೆ ಸ್ಕೂಲ್ ಫೀಸು, ಮಕ್ಕಳ ವಿದ್ಯಾಭ್ಯಾಸ, ಕುಟುಂಬ ನಡೆಸೋ ಜೀವನ, ಇವೆಲ್ಲ ಪರಿಸ್ಥಿತಿಗಳನ್ನ ತಾವು ಗಮನದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಎಲ್ಲಾರ ಪರಿಸ್ಥಿತಿ ಒಂದೇ. ಇವತ್ತು ನಂದು ಪರಿಸ್ಥಿತಿ ಶುದ್ಧವಾಗೈತಿ, ನಾನು ಚೆನ್ನಾಗಿದ್ದೀನಿ, ನಾನು AC ರೂಮ್ನಲ್ಲಿ ಕುಂತ್ಕೊಂಡಿನಿ, ನಾನು ಆರಾಮಾಗಿದ್ದು ಬಿಟ್ರೆ ಸಾಕಂತ ನೀನು ಒಬ್ಬತ್ತಿನ ಜೀವನ ಅಲ್ಲ ಅದು. ಇಲ್ಲಿ ಸಾರ್ವಜನಿಕರವಾಗಿ ಏನು ಸಮಸ್ಯೆಗಳು ಆಗ್ಲಾರ್ದಂಗ ಸಾರ್ವಜನಿಕರಿಗೆ ಒಳ್ಳೇದಾಗ್ಬೇಕು, ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆಗಳಾಗ್ಬಾರ್ದಂತ ನೀನ್ ಇವತ್ತು ಆ ಸೀಟಲ್ಲಿ ಕುಂತ್ಕೊಂಡಿದ್ಯ. ಇವತ್ತು ಎಲ್ಲಾ ವಿಷಯಗಳು ನಿಮ್ಮ ಕಣ್ಣೆದ್ರಿಗೆ ಇತ್ತಪ್ಪ ಅಂದ್ರ ಏನು ಕಾಣ್ಲಾರ್ತಾರೆ, ಕಿವಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಇವತ್ತು ನಮ್ಗೆ ಏನು ಗೊತ್ತಿಲ್ಲ ಅನ್ನೋ ರೀತಿಲಿ ನೀವು ಅಧಿಕಾರ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಇವತ್ತು ಸಂಘಟನೆಗಳು ನೋಡ್ಕಂತ ಸುಮ್ನೆ ಕೊಡಕ್ ಅವಕಾಶ ಇಲ್ಲ. ಯಾಕಪ್ಪ ಅಂದ್ರೆ ಇಡೀ ಎಲ್ಲಾ ವಿಷಯಗಳು ಇವತ್ತು ದಲಿತ ಕೇರಿಗಳೆಲ್ಲ ಆಯ್ತು, ಬೇರೆ ಬೇರೆ ಕೇರಿಗಳೆಲ್ಲ ಆಯ್ತು, ಇವತ್ತು ವ್ಯಾಪಾರಸ್ಥರಾಯ್ತು, ದುಡಿಯೋ ವರ್ಗದಲ್ಲಿ ಆಯ್ತು, ನಿರ್ಗತಿಕರು, ಇವತ್ತು ಕಟ್ಟಕಡೆ ವ್ಯಕ್ತಿಗಳು ಇವತ್ತೇನು ಜೀವನ ಮಾಡ್ತಾ ಇದಾರ ಅಂತ ಒಂದು ಪ್ರದೇಶಗಳಲ್ಲಿ ಇವತ್ತು ಹೆಚ್ಚಾಗಿ ಇವತ್ತು ಅಂಗಡಿ ಮುಗ್ಗಟ್ಟುಗಳು ಪ್ರಾರಂಭ ಆಗ್ಯಾವು. ಅದಕ್ಕೆ ಅವಕಾಶ ನೀವೇ ಕೊಟ್ಟಿರಿ. ಇವತ್ತು ಬಾರ್ ಮಾಲೀಕರು ಯಾಕೆ ನೀವು MRP ದರದಲ್ಲಿ ಮಾರಾಟ ಮಾಡ್ತಕ್ಕಿಲ್ಲ? ಲೈಸೆನ್ಸ್ ತಗೊಂಡು ಒಂದು ಬಾರ್ ಲೈಸೆನ್ಸ್ ತಗೊಂಡ್ರೆ ಅದರಿಂದ 100 ಅಂಗಡಿಗಳು ಸ್ಥಾಪನೆ ಆಗ್ಯಾವ. ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಸರ್ಕಾರಕ್ಕೆ ಎದುರಾಗಿ ಇವತ್ತು ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಇವತ್ತು ಲಂಚ ಕೋರರಾಗಿ ನೀವು ಕೆಲಸ ಮಾಡ್ತಾ ಇದ್ರೆ ಏನೋ ಸಾರ್ವಜನಿಕರವಾಗಿ ಒಳಿತಿಗಾಗಿ ಇವತ್ತು ಕೆಲಸ ಮಾಡ್ತಾ ಇದ್ರೆ ನಮಗ್ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಇವತ್ತೇನೈತಿ, ಇವತ್ತು ಕಾಟಿಗೆ ಭಾಗ ಆಯ್ತು, ಕನಕಗಿರಿ ಭಾಗ ಆಯ್ತು, ಗಂಗಾವತಿ ಭಾಗ ಆಯ್ತು, ಈ 3 ತಾಲೂಕುಗಳ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಕ್ರಮ ಮದ್ಯ ಮಾರಾಟಗಳು ಸ್ಟಾರ್ಟ್ ಆಗ್ಯಾವ. ಹಂಗಾಗಿ ಇವತ್ತು ನಾವು ಈ ವಿಷಯವನ್ನ ಇಟ್ಕೊಂಡು ಗಂಭೀರವಾಗಿ ನೀವು ತಗೋಬೇಕು ಈ ವಿಷಯನ. ಯಾಕಪ್ಪ ಅಂತಂದ್ರೆ ಇಲ್ಲಿಗೆ ನಾವು ಕೈ ಬಿಡಲ್ಲ. ಇದು ಪ್ರಾರಂಭ.
ಅಂತ್ಯ ಏನಾಗ್ತೈತಪ್ಪ ಅಂದ್ರೆ ನಮ್ಮ ಸಮಸ್ಯೆ ಬೇಡಿಕೆ ಇರೋವರೆಗೆ ನಮ್ಮ ಅಂತ್ಯ ಅವಾಗ ಕ್ಲಿಯರ್ ಆಗ್ತೈತಿ. ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತಂತ ಈ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೆ. ಪಡಿಬೇಕು. ಈ ಕಾನೂನು ಹೋರಾಟ ಬಿಟ್ಟರೆ ನಮ್ಗೆ ಬೇರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಆ ದಪ್ಪ ಚರ್ಮದವರಿಗೆ ನಾವು ಏನು ಉತ್ತರ ಕೊಡ್ಬೇಕು ಅದನ್ನ ಕೊಡ್ತೀವಿ. ಕಾನೂನಿನ ಚಾಟಿಯ ಮುಖಾಂತರ ಅವ್ರಿಗೆ ಏನು ನಾವು ಕೆಲಸ ಮಾಡ್ತೀವಿ. ಹಿಂದಿನ ದಿನಗಳಲ್ಲಿ ಇವರಿಗಿನ್ನ ಉನ್ನತವಾದಂಥ ಅಧಿಕಾರಿಗಳ ಗಮನಕ್ಕೂ ನಾವು ಬರ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ಪೊಲೀಸ್ ಇಲಾಖೆಗೂ ನಾವು ಜಿಲ್ಲಾ ಪೊಲೀಸ್ ಆಯುಕ್ತರಿಗೂ ಕೂಡ ನಾವು ಅವ್ರ ಗಮನಕ್ಕೆ ತರೋಂಥ ಕೆಲಸ ಮಾಡ್ತೀವಿ. ಇವತ್ತಿನ ದಿನಮಾನಗಳಲ್ಲಿ